Hello everyone, this is Manasa Beti. Welcome to my channel Make It Happen. ಪಾಲಿಟಿಯಲ್ಲಿ ಆ್ಯಕ್ಚುಲಿ ಫಸ್ಟ್ ಇಂಟ್ರೊಡಕ್ಷನ್ ಸೀರೀಸ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಅಂತ ಹೇಳೋಕ್ಕೂ ಮುಂಚೆ ವಿ ಹ್ಯಾವ್ ಟು ನೋ ವಾಟ್ ಇಸ್ ನೋನ್ ಆಸ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಅಂತ ತಗೊಂಡ್ರೆ ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅಲ್ವಾ. ಸೊ ಪ್ರಿನ್ಸಿಪಲ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ದೇರ್ ವಿಲ್ ಬಿ ಸೆಟ್ ಆಫ್ ರೂಲ್ಸ್. ಸೊ ಆ ರೂಲ್ಸ್ನ ಸ್ಟೂಡೆಂಟ್ಸ್ ಆಗಿ ಫಾಲೋ ಮಾಡಬೇಕು. ಆ್ಯಂಡ್ ಟೀಚರ್ಸ್ಗೂ ಅಷ್ಟೇ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ಈ ಥರ ಅಂತ ರೂಲ್ಸ್ ಇರುತ್ತೆ, ಅವ್ರಿಗೂ ರೂಲ್ಸ್ನ ಫಾಲೋ ಮಾಡೋದಿರುತ್ತೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ನು ಅದೇ ಥರ ಒಂದು ಕಂಟ್ರಿನ ಯಾವ ಥರ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಒಂದು ಸೆಟ್ ಆಫ್ ರೂಲ್ಸ್ನ ಫಾಲೋ ಮಾಡಬೇಕು. ಸಿಟಿಸನ್ಸ್ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ಬೋದು, ಸೆಟ್ ಆಫ್ ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಆ ರೂಲ್ಸ್ ಎಲ್ಲ ಯಾವುದ್ರಲ್ಲಿ ಬರೆದಿದ್ದಾರೆ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನಲ್ಲಿ. ಓಕೆ. ಆ್ಯಂಡ್ ಯಾವುದೇ ಹೊಸ ಪ್ರೊಸೀಜರ್ ಆಗಿರ್ಬೋದು, ಲಾ ಮಾಡಬೇಕಾಗಿರ್ಬೋದು, ಏನೇ ಮಾಡಬೇಕು ಅಂತ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ನ ರೆಫರ್ ಮಾಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ನ ಸುಪ್ರೀಂ ಲೀಗಲ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಸುಪ್ರೀಂ ಅಂತ ಏನಕ್ಕೆ ಹೇಳ್ತೀವಿ ಇಲ್ಲಿ ಅಂತ ಹೇಳಿದ್ರೆ, ಇದಕ್ಕಿಂತ ಜಾಸ್ತಿ ಬೇರೆ ಯಾವುದೂ ಇಲ್ಲ ಅನ್ನೋ ಥರ ಅಲ್ವಾ ಸುಪ್ರೀಂ ಅಂತ ಹೇಳಿದ್ರೆ. ಸೊ ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ನೇ ನಾವು ಏನೇ ಲಾ ಮಾಡಬೇಕಾದ್ರೂ ರೆಫರ್ ಮಾಡಬೇಕು ಅಂತ ಹೇಳೋದ್ರಿಂದ ಸುಪ್ರೀಂ ಅಂತ ಹೇಳ್ತೀವಿ. ಸೊ ಇದು ಲಾಂಗೆಸ್ಟ್, ಓಕೆ, ಅಥವಾ ಲೆಂತಿಯೆಸ್ಟ್ ಅಂತ ಹೇಳ್ಬೋದು. ಇಡೀ ವರ್ಲ್ಡಲ್ಲೇ ನಮ್ಮ ಇಂಡಿಯಾದ್ದು ಕಾನ್ಸ್ಟಿಟ್ಯೂಷನ್ ಆ್ಯಕ್ಚುಲಿ ಲಾಂಗೆಸ್ಟ್. ಮತ್ತು ಇದು ರಿಟರ್ನ್ ಡಾಕ್ಯುಮೆಂಟ್, ನಾವು ಬರೆದು ಇಟ್ಟಿದ್ದೀವಿ ಇದನ್ನು. ಓಕೆ. ಅದಾದಮೇಲೆ 2 ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದು ಎಕ್ಸಾಮ್ಸಲ್ಲೆಲ್ಲ ಕೇಳ್ತಾ ಇರ್ತಾರೆ. ಒಂದು ಅಡಾಪ್ಟ್ ಮಾಡ್ಕೊಂಡಿರೋದು ಯಾವಾಗ ಅಂತ 26 ನವೆಂಬರ್ 1949 ಆ್ಯಂಡ್ ಇಟ್ ಕೇಮ್ ಇನ್ ಟು ಫೋರ್ಸ್ ಅಂದರೆ ಜಾರಿಗೆ ಬಂದಿದ್ದು ಯಾವ ದಿನ ಅಂತ ಹೇಳಿದರೆ 26 ಜಾನ್ 1950. ಸೊ ಇದೆರಡು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕಾನ್ಸ್ಟಿಟ್ಯೂಷನ್ನ ಏನಕ್ಕೆ ಸ್ಟಡಿ ಮಾಡಬೇಕು, ಒಂದು ಸಿಟಿಸನ್ ಆಗಿ, ಇಂಡಿಯನ್ ಸಿಟಿಸನ್ ಆಗಿ ಪ್ರತಿಯೊಬ್ಬರು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಓಕೆ, ಕಾನ್ಸ್ಟಿಟ್ಯೂಷನ್ನ ತಿಳ್ಕೊಂಡಿರೋದು. ಸೊ ಇದೇನು ಯಾಕೆ ಅಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ಸ್ ಇದೆ ಇದರಲ್ಲಿ. ಪ್ರತಿಯೊಂದು ಸಿಟಿಸನ್ಸ್ಗೂ ಅವ್ರದ್ದು ಎಲ್ಲರಿಗೂ ರೈಟ್ಸ್ ಇದೆ. ಓಕೆ, ಈಕ್ವಲ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದೇನು ಫಂಡಮೆಂಟಲ್ ರೈಟ್ಸಲ್ಲಿ ಏನೇನಿದೆ, ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ. ಸೊ ಇದೇನು ಅಂತ ಹೇಳಿದ್ರೆ, ಲಾ ಮಾಡಬೇಕಾದ್ರೆ ನಾವು ಆ್ಯಕ್ಚುಲಿ ಯೂಸ್ ಮಾಡ್ಕೋತೀವಿ ಈ ಥರ ಪಾಲಿಸಿನ. ಆ್ಯಂಡ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್, ನಾವು ಒಂದು ಇಂಡಿಯನ್ ಸಿಟಿಸನ್ ಆಗಿ ನಮ್ಮದು ಡ್ಯೂಟಿ ಏನು, ಯಾವ ಥರ ನಾವು ರೂಲ್ಸ್ ಫಾಲೋ ಮಾಡಬೇಕು, ನಮ್ಮದು ಡ್ಯೂಟಿ ಯಾವ ಥರ ನಾವು ಕಂಟ್ರಿಗೋಸ್ಕರ ಮಾಡಬೇಕು ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇಟ್ ಎನ್ಶೋರ್ಸ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಎಮಾಂಗ್ ಆಲ್ ಸಿಟಿಸನ್ಸ್. ಸೊ ಇದನ್ನೆಲ್ಲ ನಾನು ಡೀಪಾಗಿ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನು ಅಂತ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಪ್ರಿಯಾಂಬಲ್ನ ನೋಡೋಣ. ಸೊ ಇದು ಪ್ರಿಯಾಂಬಲ್. ಇದರಲ್ಲಿ ಏನು ಅಂತ ಹೇಳಿದ್ರೆ, ಫಸ್ಟ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೊ ಇದೇನು ಪ್ರಿಯಾಂಬಲ್ ಅಂತ ಹೇಳಿದ್ರೆ, ಇದೊಂದು ಇಂಟ್ರಡಕ್ಷನ್ ಥರ. ಓಕೆ, ಇಂಟ್ರೊಡಕ್ಷನ್ ಥರ ಹೇಳ್ತೀವಿ ಅಥವಾ ಇಂಡೆಕ್ಸ್ ಅನ್ನೋ ಥರ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಟೆಕ್ಸ್ಟ್ ಬುಕ್ ಓದ್ತೀರಾ ಅಥವಾ ನಾವೆಲ್ ಓದ್ತೀರಾ, ಇದರಲ್ಲಿ ನೀವು ಇದೇನು ನಾವೆಲ್ ಏನು ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಏನೇನಿದೆ ಕಂಟೆಂಟ್ಸ್ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇಂಡೆಕ್ಸ್ ಅಥವಾ ಪ್ರಿಫಿಕ್ಸ್ ನೋಡ್ತೀರಲ್ವಾ, ಅಥವಾ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು ಇದನ್ನು. ಓಕೆ, ಸೊ ಅದೇ ಥರ ಪ್ರಿಯಾಂಬಲ್ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಕ್ಕೆ ಇದೊಂದು ಇಂಟ್ರೊಡಕ್ಷನ್ ಅಥವಾ ಇಂಡೆಕ್ಸ್ ಥರ ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ಇಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ಸಾಲಮ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಸನ್. ಏನೆಲ್ಲ ಸೆಕ್ಯೂರ್ ಮಾಡಬೇಕು ಅಂತ ಹೇಳಿದ್ದಾರೆ ಸಿಟಿಸನ್ಗೆ ಅಂತ ಹೇಳಿದ್ರೆ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಓಕೆ, ಸೊ ಜಸ್ಟಿಸಲ್ಲಿ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಹೇಳಿದ್ದಾರೆ. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ಈಕ್ವಾಲಿಟಿ ಅಂತ ಹೇಳಿದರೆ ಸ್ಟೇಟಸ್ ಮತ್ತು ಆಪರ್ಚುನಿಟಿ ಹೇಳಿದ್ದಾರೆ. ಆ್ಯಂಡ್ ಪ್ರಮೋಟ್ ಅಮಾಂಗ್ ದೆಮ್ ಆಲ್ ಅಂತ ಹೇಳಿದ್ದಾರೆ. ಸೊ ಫ್ರೆಟರ್ನಿಟಿ ಅಂತ ಹೇಳಿದ್ರೆ ಇಲ್ಲಿ assuring dignity of the individual and unity and integrity of the nation. ಓಕೆ, ಸೊ ಇಷ್ಟು. ಬಟ್ ಇಲ್ಲಿ ಪ್ರಿಯಾಂಬಲ್ ಅಂತ ತಗೊಂಡಾಗ ನಾವು 2 ಪಾರ್ಟಾಗಿ ಡಿವೈಡ್ ಮಾಡ್ಬೋದು ಇದನ್ನು. ಓಕೆ,
ಸೊ ಒಂದು ನೇಚರ್ ಅಂತ ಹೇಳಿ. ಸೊ ಇಷ್ಟು ನಾನೇನು ಓದಿದೆ, ಓಕೆ, ಇಷ್ಟನ್ನ ನಾವು ನೇಚರ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಜಸ್ಟಿಸಿಂದ ಇಲ್ಲಿ ಫ್ರೆಟರ್ನಿಟಿವರೆಗೂ ಇದೆಯಲ್ಲ, ಅದನ್ನು ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ನೇಚರ್, ಇದು ಆಬ್ಜೆಕ್ಟಿವ್. ಸೊ ನೇಚರಲ್ಲಿರೋದು ಪ್ರತಿಯೊಂದು ವರ್ಡ್ದು ಮೀನಿಂಗ್ ನಿಮಗೆ ಗೊತ್ತಿರಬೇಕು, ಆ್ಯಂಡ್ ಆಲ್ಸೋ ಆಬ್ಜೆಕ್ಟಿವ್. ನಿಮಗೆ ಪ್ರಿಲಿಮ್ಸ್ ಮೀನ್ಸ್ ಎರಡರಲ್ಲೂ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದನೇ ಜಾಸ್ತಿ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಡೀಪಾಗಿ ನೋಡ್ಕೊಂಡು ಹೋಗೋಣ. ಓಕೆ, ಸೊ ನೇಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಸ್ಟ್ ವರ್ಡ್ ತಗೊಳ್ಳೋದಾದ್ರೆ ಸಾವರಿನ್. ಸಾವರಿನ್ ಅಂತ ಹೇಳಿದ್ರೆ ಈಗ ನಮ್ಮ ಕಂಟ್ರಿ ಇಂಡಿಯಾ. ಓಕೆ, ಸೊ ಇಂಡಿಯಾ ನಾವು ಏನೇ ಡಿಸಿಷನ್ ತಗೊಳ್ಳೋದಾದ್ರೂ ಇಂಡಿಪೆಂಡೆಂಟ್ ಆಗಿದ್ದೀವಿ ಅಂತ ಹೇಳ್ತಿದ್ದೀವಿ. ಓಕೆ, ಅಂದರೆ ಈಗ ನಮ್ಮ ಇಂಡಿಯಾಕ್ಕೋಸ್ಕರ ನಾವು ಇಂಟರ್ನಲ್ ಏನೇ ಡಿಸಿಷನ್ ತಗೊಳ್ಳೋದಿರ್ಬೋದು. ನಾವು ಫಾರಿನ್ ಕಂಟ್ರಿಯಿಂದ ನಮಗೆ ಏನೇ ಯಾವುದೇ ಥರದ ಹೆಲ್ಪ್ ಬೇಡ, ನಾವೇ ತಗೊಳ್ತೀವಿ. ಓಕೆ, ಮತ್ತು ಎಕ್ಸ್ಟರ್ನಲ್ ಯಾರದೇ ಅಂದರೆ ಯಾವುದೇ ಪರ್ಸನ್ ಆಗಿರ್ಬೋದು, ಯಾವುದೇ ಕಂಟ್ರಿ ಆಗಿರ್ಬೋದು, ನಮಗೆ ಹೆಲ್ಪ್ ಆಗಲಿ ಅಥವಾ ಅವ್ರದ್ದು ಇನ್ಪುಟ್ಸ್ ಆಗಲಿ ಬೇಡ ಅಂತ ನಾವು ಹೇಳಿದ್ದೀವಿ. ಓಕೆ, ದಟ್ ಈಸ್ ಕಾಲ್ಡ್ ಅ ಸಾವರಿನ್. ಅದಾದಮೇಲೆ ನೆಕ್ಸ್ಟ್ ಸೋಷಲಿಸ್ಟ್ ಅಂತ ವರ್ಡ್ ಇದೆ. ಓಕೆ, ಈ ಸೋಷಲಿಸ್ಟ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕಂಟ್ರಿಲಿ ನೋಡೋದಾದ್ರೆ ಪಾವರ್ಟಿನೂ ಇದೆ ಅಲ್ವಾ, ರಿಚ್ ಪೀಪಲು ಇದ್ದಾರೆ. ಸೊ ಇಲ್ಲಿ ಇದ್ರ ಮಧ್ಯೆ ತುಂಬ ಗ್ಯಾಪ್ ಇದೆ. ಸೊ ಈ ಥರ ಇರಬಾರ್ದು, ಅಂದರೆ ಇನ್ಇಕ್ವಾಲಿಟೀಸ್ನ ನಾವು ಆ್ಯಕ್ಚುಲಿ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ ನಾವು ಇದನ್ನು ಹೇಳಿರೋದು. ಓಕೆ, ಅದು ಸೋಷಲಿಸ್ಟ್. ಅಂದರೆ ಈಗ ಮಿಕ್ಸ್ಡ್ ಎಕಾನಮಿ ಅಲ್ವಾ, ಮಿಕ್ಸ್ಡ್ ಎಕಾನಮಿ ನಮ್ಮ ಕಂಟ್ರಿ. ಸೊ ಇಲ್ಲಿ ಯಾವ ಥರ ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿದ್ರೆ, ಈಗ ಇಲ್ಲಿ ಗೌರ್ಮೆಂಟು ಸಹ ಅಷ್ಟೇ, ಟ್ರೇಡ್ ಮಾಡೋದು ಏನೇ ಬಿಸ್ನೆಸ್ ಮಾಡೋದಾದ್ರೂ ಗೌರ್ಮೆಂಟು ಇದೆ ಆ್ಯಂಡ್ ಪ್ರೈವೇಟ್ ಸೆಕ್ಟರು ಇದೆ. ಸೊ ಇದನ್ನು ನಾವು ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಸೊ ಈ ಥರ ಅಂದರೆ ಯಾವುದೇ ಈಗ ಪ್ರತಿಯೊಂದು ಕಂಪ್ಲೀಟಾಗಿ ಮೊನೋಪೊಲಿ ಥರ ಹೋಗಬಾರ್ದು. ಈಗ ಗೌರ್ಮೆಂಟ್ ಅಂಡರಲ್ಲೇ ಎಲ್ಲ, ಪ್ರೈವೇಟ್ ಅಂಡರಲ್ಲೇ ಎಲ್ಲ ಅಂತ ಬಂದಾಗ ಮೊನೋಪೊಲಿ ಅಂತ ಬರುತ್ತೆ. ರೈಟ್, ಸೊ ಆ ಥರ ಆಗಬಾರ್ದು, ಈಕ್ವಾಲಿಟಿನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಲೈಕ್ ಸೋಷಲ್, ಎಕನಾಮಿಕ್ ಜಸ್ಟಿಸ್, ಎಕನಾಮಿಕ್ ಈಕ್ವಾಲಿಟಿ, ಸೊ ಈ ಥರ ಇರಬೇಕು ಅಂತ ಹೇಳಿ ಹೇಳಿರೋದು. ದಿಸ್ ಇಸ್ ಸೋಷಲಿಸ್ಟ್. ಸೊ ನೆಕ್ಸ್ಟ್ ವರ್ಡ್ ಸೆಕ್ಯುಲರ್ ಅಂತ ವರ್ಡ್ ಇದೆ ಅಲ್ಲ. ಸೊ ಸೆಕ್ಯುಲರ್ ಅಂತ ಹೇಳಿದ್ರೆ ಇಲ್ಲಿ ಪಾಸಿಟಿವ್ ಆಗಿ ತಗೊಂಡಿರೋದು ಈ ವರ್ಡ್ನ. ಈಗ ಬೇರೆ ಕಂಟ್ರೀಸ್ ಅಂತ ನೋಡೋಕೆ ಹೋದರೆ ಒಂದು ಕಂಪ್ಲೀಟ್ ಒಂದು ರಿಲಿಜಿಯನ್ ಇರುತ್ತೆ ಒಂದು ಕಂಟ್ರಿಯಲ್ಲಿ. ಓಕೆ, ಸೊ ಅದೇ ಹೈಲೈಟ್ ಆಗಿರುತ್ತೆ. ಸೊ ಆ ಥರ ನಾವು ಹೇಳ್ತೀವಿ ಹೋಗುತ್ತೆ. ಅಂದರೆ ಈ ಕ್ರಿಶ್ಚಿಯನ್ ಕಂಟ್ರಿ ಅಂತ ಹೇಳ್ತೀವಿ, ಮುಸ್ಲಿಂ ಕಂಟ್ರಿ ಅಂತ ಹೇಳ್ತೀವಿ, ಆ ಥರ. ಸೊ ಇಲ್ಲಿ ನಮ್ಮ ಕಂಟ್ರಿ ನೋಡೋದಾದ್ರೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ರಿಲಿಜಿಯನ್ಸ್ ಇರುತ್ತೆ. ಸೊ ಆ ಡಿಫ್ರೆಂಟ್ ಟೈಪ್ ಆಫ್ ರಿಲಿಜಿಯನ್ಸ್ನ ಅದರಿಂದ ಒಂದು ರಿಲಿಜನ್ ಅಂತ ತಗೊಳ್ದೇನೆ ಎಲ್ಲ ರಿಲಿಜನ್ನು ಈಕ್ವಲ್ ಅಂತ ನಾವು ಹೇಳಿರೋದು. ಓಕೆ, ಪ್ರತಿಯೊಂದು ರಿಲಿಜನ್ನು ಈಕ್ವಲ್, ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ ರಿಲಿಜನ್ ತಗೊಂಡು. ಸೊ ಎಲ್ಲ ಒಂದೇ ಅಂತ ಹೇಳಿರೋದು ಸೆಕ್ಯುಲರ್ ವರ್ಡ್. ನೆಕ್ಸ್ಟ್ ವರ್ಡ್ ಡೆಮೋಕ್ರೆಟಿಕ್. ಡೆಮೋಸ್ ಅಂತ ಹೇಳಿದ್ರೆ ಇಲ್ಲಿ ಪೀಪಲ್. ರೂಲ್ ಅಂತ ನಾವು ಡೆಮೋಕ್ರೆಟಿಕ್, ಕ್ರಾಟೋಸ್ ಅಂದರೆ ರೂಲ್ ಅಂತ. ಓಕೆ, ಸೊ ಇಲ್ಲಿ ರೂಲ್ಡ್ ಬೈ ಪೀಪಲ್ ಅಂತ ಬರುತ್ತಿದ್ದು ಅರ್ಥ. ಡೆಮೋಕ್ರಸಿ ಇದು ಅಬ್ರಹಾಂ ಲಿಂಕನ್ ಅವರು ಒಂದು ಕೋಟ್ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ. ಆಫ್ ದ ಪೀಪಲ್ ಅಂತ ಹೇಳಿದ್ರೆ ನಾವು ಯಾವುದೇ ಅಡ್ಮಿನಿಸ್ಟ್ರೇಟರ್ ಅಥವಾ ನಮ್ಮ ರೆಪ್ರೆಸೆಂಟೇಟಿವ್ನ ನಾವು ತಗೊಳ್ಳೋದಾದ್ರೆ ಪೀಪಲ್ ಅಮಾಂಗಲ್ಲೇ ನಾವು ಯಾರೆಲ್ಲ ಸಿಟಿಸನ್ಸ್ ಇದ್ದೀವಿ ಅವರ ಅಮಾಂಗಲ್ಲೇ ನಾವು ಸೆಲೆಕ್ಟ್ ಮಾಡ್ತೀವಿ. ಬೈ ದ ಪೀಪಲ್ ಅಂತ ಹೇಳಿದ್ರೆ ಪೀಪಲ್ಲೇ ಇವ್ರನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಅದಾದಮೇಲೆ ಫಾರ್ ದ ಪೀಪಲ್, ಯಾರಿಗೋಸ್ಕರ ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ, ಪೀಪಲ್ಗೋಸ್ಕರ, ಈ ಥರ ಹೇಳಿದ್ದಾರೆ. ಓಕೆ, ಸೊ ಈ ಏನೇ ಪೊಲಿಟಿಕಲಿ ನಾವು ಇನ್ವಾಲ್ವ್ಮೆಂಟ್ ಮಾಡೋದಾದ್ರೂ ಪೀಪಲ್ ಇನ್ವಾಲ್ವ್ ಆಗ್ತಿದ್ದಾರೆ. ಸೊ ಪೊಲಿಟಿಕಲಿ ನಾವು ಜನರಿಂದನೇ ನಾವು ಜನನ ಎಲೆಕ್ಟ್ ಮಾಡಿ ಆ್ಯಕ್ಚುಲಿ ಯಾವುದೇ ಅಡ್ಮಿನಿಸ್ಟ್ರೇಷನ್ ರೂಲ್ಸ್ ಮಾಡೋದಾಗಿರ್ಬೋದು, ಕಂಟ್ರಿನ ಮುಂದೆ ತಗೊಂಡು ಹೋಗೋಕ್ಕಾಗಿರ್ಬೋದು, ನಾವೇ ಎಲೆಕ್ಟ್ ಮಾಡ್ತಿರೋದು. ರೈಟ್, ಸೊ ಅದನ್ನು ಡೆಮೋಕ್ರಸಿ ಅಂತ ಹೇಳ್ತೀವಿ ಇಲ್ಲಿ. ನೋಡಿ, ಡೆಮೋಕ್ರಸಿ ಈಸ್ ಅ ಸಿಸ್ಟಮ್ ಆಫ್ ಗವರ್ಮೆಂಟ್ ದಟ್ ನಾಟ್ ಓನ್ಲಿ ಅಲೌಸ್ ಬಟ್ ರಿಕ್ವೈರ್ಸ್ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್ ಇನ್ ಪೊಲಿಟಿಕಲ್ ಪ್ರೊಸೆಸ್ ಟು ಫಂಕ್ಷನ್ ಪ್ರಾಪರ್ಲಿ. ಓಕೆ,
ನೆಕ್ಸ್ಟ್ ಒನ್ ರಿಪಬ್ಲಿಕ್ ಅಂತ. ಈ ರಿಪಬ್ಲಿಕಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೇಟ್ ಅಂತ ಎಲ್ಲೆಲ್ಲಿ ನೋಡ್ತೀವಿ ಅದನ್ನ ಕಂಟ್ರಿ ಅಂತ ಅರ್ಥ ಅದು. ಓಕೆನಾ? ಸೊ ಕಂಟ್ರಿ, ಬಟ್ ಸ್ಪೆಸಿಫಿಕ್ ಆಗಿ ಕೆಲವೊಂದು ಕಡೆ ಸ್ಟೇಟ್ ಅಂದರೆ ನಾರ್ಮಲ್ ಸ್ಟೇಟ್ ಅಂತ ನಾವು ಈಗ ಯೂಸ್ ಮಾಡ್ತಿರೋ ತಾನೇ ಇದೆ. ಬಟ್ ಜನರಲಿ ಕಂಟ್ರಿ ಅಂತ ತಗೊಂಡಿದ್ದಾರೆ. ಸೊ ಸ್ಟೇಟಲ್ಲಿ ಏನು ಅಂತ ಹೇಳಿದ್ರೆ, ಸುಪ್ರೀಂ ಪವರ್ನ ನಾವು ಆ್ಯಕ್ಚುಲಿ ಎಲೆಕ್ಟ್ ಮಾಡ್ತೀವಿ, ರೈಟ್? ಎಲೆಕ್ಟ್ ಮಾಡಿ ನಾವು ಒಂದು ನಮಗೆ ಈ ಥರ ಇವ್ರ ಹೆಡ್ ಬೇಕು ಅಂತ ನಾವು ಹೇಳ್ತೀವಿ. ಸೊ ಯಾ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಇದೆರಡು ಪೋಸ್ಟು ನಮ್ಮ ಕಂಟ್ರಿಲಿದೆ, ರೈಟ್? ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದಾಗ ರಿಯಲ್ ಹೆಡ್ ಅಂತ ಹೇಳ್ತೀವಿ ಅದನ್ನು. ರಿಯಲ್ ಹೆಡ್ ಅವರು. ಪ್ರೆಸಿಡೆಂಟ್ ಅಂತ ತಗೊಂಡ್ರೆ ಅವ್ರನ್ನ ನಾಮಿನಲ್ ಅಂತ ಕರಿತೀವಿ. ಓಕೆ, ಸೊ ನಾಮ ಮಾತ್ರ, ಇವರು ನೈಜ ಅಂತ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಈಗ ನಾವು ಏನೇ ಕಂಟ್ರಿಯಲ್ಲಿ ಏನೇ ಅಡ್ಮಿನಿಸ್ಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಲಾನ ಫಾರ್ವರ್ಡ್ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಮಗೆ, ನಾನು ಹೇಳಿದ್ದೆ ಅಲ್ವಾ, ಎಕ್ಸಿಕ್ಯೂಟಿವ್ಸ್ ಬೇಕು ಅಂತ. ಸೊ ಇವ್ರನ್ನ ಬೇಕು ಅಂತ ಹೇಳಿ ನಾವು ಎಲೆಕ್ಟ್ ಮಾಡ್ತಿರೋದೇ ಪೀಪಲ್ ಅಲ್ವಾ, ಸಿಟಿಸನ್ಸ್ ಆಫ್ ಇಂಡಿಯಾ. ಸೊ ರಿಪಬ್ಲಿಕ್ ಅಂತ ಹೇಳಿದ್ರೆ ಅದೇ. ಮತ್ತೆ ಕೆಲವೊಂದು ಕಂಟ್ರೀಸಲ್ಲಿ ನೀವು ಮೊನಾರ್ಕ್ ನೋಡಿರ್ತೀರ ಅಲ್ವಾ, ಕಿಂಗ್ ನೋಡಿರ್ತೀರ. ಕಿಂಗ್ ರೂಲ್ ಇರುತ್ತೆ ಅಥವಾ ಕ್ವೀನ್ ರೂಲ್ ಇರುತ್ತೆ. ಸೊ ಅದೇನು ಅಂತ ಹೇಳಿದ್ರೆ ಆ ಥರ ನಮ್ಮ ಕಂಟ್ರಿಲಿ ಇಲ್ಲ, ರೈಟ್? ಅದು ಹೆರಿಡಿಟಿಯಿಂದ ಹೆರಿಡಿಟಿಗೆ ಟ್ರಾನ್ಸ್ಫರ್ ಆಗುವಂಥದ್ದು ಇದು. ಬಟ್ ನಮ್ಮ ಕಂಟ್ರಿಲಿ ನಾವೇ ಎಲೆಕ್ಟ್ ಮಾಡೋದು. ಇದನ್ನು ನಾವು ರಿಪಬ್ಲಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಆಬ್ಜೆಕ್ಟಿವ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ನೋಡೋಣ, ಅಂದರೆ ಪ್ರಿಯಾಂಬಲ್ನ. ಸೊ ಜಸ್ಟಿಸ್ ಬಗ್ಗೆ ಮಾತಾಡ್ತೀವಿ. ಇದರಲ್ಲಿ ಯಾವುದೆಲ್ಲ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಮತ್ತು ಪೊಲಿಟಿಕಲ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಈಕ್ವಿಟೇಬಲ್ ಟ್ರೀಟ್ಮೆಂಟ್ ಕೊಡಬೇಕು, ಅಂದರೆ ಪ್ರತಿಯೊಂದರಲ್ಲೂ ಈಕ್ವಲ್ ಆಗಿ ಎಲ್ಲ ಸಿಟಿಸನ್ಸು ಟ್ರೀಟ್ ಮಾಡಬೇಕು. ರೈಟ್ಸು ಅಷ್ಟೇ, ರೈಟ್ಸ್ ಕೊಡಬೇಕು, ಮತ್ತು ಅವ್ರಿಗೆ ಲೀಗಲ್ ಸಿಸ್ಟಮ್ಗೆ ಆಕ್ಸಸ್ ಇರಬೇಕು ಅಂತ ಹೇಳಿ ಜಸ್ಟಿಸ್ ಮೀನಿಂಗ್ ಆ್ಯಕ್ಚುಲಿ. ನೆಕ್ಸ್ಟ್ ವರ್ಡ್ ಲಿಬರ್ಟಿ. ಲಿಬರ್ಟಿ ಅಂತ ಹೇಳಿದ್ರೆ ಫ್ರೀಡಮ್ ಅಂತ. ಸೊ ಫ್ರೀಡಮ್ ಅಂತ ಹೇಳಿ ಮೆನ್ಷನ್ ಆಗಿದೆ ಅಂತ ಹೇಳಿ ನಾವು ಏನು ಬೇಕೋ ಅದು ಮಾಡೋಕ್ಕಾಗಲ್ಲ. ಸೊ ಯಾವುದಕ್ಕೆಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ ಅದನ್ನು ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರೀಡಮ್ ಆಫ್ ಒಪಿನಿಯನ್, ನೀವು ಒಪಿನಿಯನೇಟೆಡ್ ಆಗಿರ್ಬೋದು. ಸ್ಪೀಚ್, ಸೊ ಏನೇ ಒಪಿನಿಯನ್ ಇದ್ರೂ ನೀವು ಅದನ್ನು ಸ್ಪೀಚ್ ಆಗಿ ಹೇಳ್ಬೋದು. ಆ್ಯಂಡ್ ಬಿಲೀಫ್, ಫೇತ್, ಯಾವುದೇ ಕೆಲಸದ ಮೇಲೆ ಫೇತ್ ಇಟ್ಕೋಬೋದು. ವರ್ಷಿಪ್ ಅಂತ ಹೇಳಿದಾಗ ನೀವು ಯಾವುದೇ ರಿಲಿಜನ್ ಇರ್ಬೋದು, ನೀವು ಯಾವುದೇ ದೇವ್ರನ್ನ ವರ್ಷಿಪ್ ಮಾಡ್ತಿರ್ಬೋದು, ಪ್ರೇ ಮಾಡ್ತಿರ್ಬೋದು. ಸೊ ಯು ಕ್ಯಾನ್ ಡೂ. ಓಕೆ, ಇದೆಲ್ಲ ಫಂಡಮೆಂಟಲ್ ರೈಟ್ಸಲ್ಲಿ ಮೆನ್ಷನ್ ಆಗಿದೆ. ಸೊ ಫಂಡಮೆಂಟಲ್ ರೈಟ್ಸ್ ಅಂತ ಏನು ಅಂದರೆ ಏನು ಅಂತ ಹೇಳೋಕ್ಕೆ ನಾನು ನೆಕ್ಸ್ಟ್ ಕ್ಲಾಸಸಲ್ಲಿ ಅದನ್ನು ಮೆನ್ಷನ್ ಮಾಡ್ತೀನಿ. ಅಂದರೆ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನೇ ಬೇಕು. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಸೊ ಇಲ್ಲಿ ಇದು ಫಂಡಮೆಂಟಲ್ ರೈಟ್ಸ್, ಇದು ಎನ್ಫೋರ್ಸಬಲ್ ಇನ್ ದ ಕೋರ್ಟ್. ಎನ್ಫೋರ್ಸಬಲ್ ಅಂದರೆ ನೀವು ಹೋಗಿ ಏನೇ ಫಂಡಮೆಂಟಲ್ ರೈಟ್ಸ್ ನಿಮ್ಮದು ರೈಟ್ಸ್ ನಿಮ್ಮ ಎಗೇನ್ಸ್ಟ್ ಏನೋ ಮಾಡ್ತಿದ್ದಾರೆ, ನಿಮ್ಗೇನೋ ಪ್ರಾಬ್ಲಮ್ ಆಗ್ತಿದೆ, ಫಂಡಮೆಂಟಲ್ ರೈಟ್ಸ್ಗೆ ಇಶ್ಯೂ ಆಗ್ತಿದೆ ಅಂತ ಹೇಳಿದರೆ ಯು ಕ್ಯಾನ್ ಗೋ ಟು ಕೋರ್ಟ್. ಓಕೆ, ಅದನ್ನ ಎನ್ಫೋರ್ಸಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಈಕ್ವಾಲಿಟಿ ಹೇಳಿದ್ದಾರೆ. ಈಕ್ವಾಲಿಟಿಯಲ್ಲಿ ಸ್ಟೇಟಸ್ ಆ್ಯಂಡ್ ಆಫ್ ಆಪರ್ಚುನಿಟಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಯಾವ ಥರ ಸ್ಟೇಟ್ ಆಫ್ ಆಪರ್ಚುನಿಟಿ ಅಂತ ಹೇಳಿದರೆ, ಪ್ರತಿಯೊಂದು ಸಿಟಿಸನ್ಸ್ ಕಂಟ್ರಿದು ಎಲ್ಲ ಈಕ್ವಲ್ ಆಗಿದ್ದಾರೆ. ಸೊ ಅವ್ರಿಗೆ ರೈಟ್ ಟು ಈಕ್ವಾಲಿಟಿ ಅಂತ ಒಂದು ಫಂಡಮೆಂಟಲ್ ರೈಟ್ ಸಿಕ್ಕಿದೆ. ಓಕೆ, ರೈಟ್ ಟು ಈಕ್ವಾಲಿಟಿ ಅಂತ ಹೇಳಿದರೆ ಪ್ರತಿಯೊಬ್ಬರು ಈಕ್ವಲ್ ಬಿಫೋರ್ ದ ಲಾ ಅಂತ ಹೇಳೋದಿದು. ಸೊ ಅದು ಆರ್ಟಿಕಲ್ 14 ಮತ್ತು 18 ಮೆನ್ಷನ್ ಮಾಡಿದ್ದಾರೆ. ಅಂದರೆ 14ಇಂದ 18ವರೆಗೂ. ಓಕೆ, ಸೊ ಇಲ್ಲಿ ಇದು ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿ ಬಿಫೋರ್ ಲಾ ಡಿಸ್ಕ್ರಿಮಿನೇಷನ್ನ ಪ್ರಾಹಿಬಿಟ್ ಮಾಡಿದ್ದಾರೆ. ಓಕೆ, ಸೊ ಬೇಸ್ಡ್ ಆನ್ ರಿಲಿಜನ್ ಆಗಿರ್ಬೋದು, ರೇಸ್, ಕ್ಯಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್, ಯಾವುದೇ ಇದ್ರ ಮೇಲೂ ನಾವು ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ ಅಂತ. ಸೊ ಇದೇ ರೈಟ್ ಟು ಈಕ್ವಾಲಿಟಿಯಲ್ಲಿ ಹೇಳಿರೋದು. ಇದನ್ನು ಅಷ್ಟೇ ಮುಂದೆ ನಾವು ಡೀಪಾಗಿ ನೋಡ್ಕೊಂಡು ಹೋಗ್ತೀವಿ. ಲಾಸ್ಟ್ ಆಬ್ಜೆಕ್ಟಿವ್ ಫ್ರಾಟರ್ನಿಟಿ ಅಂತ. ಸೊ ಫ್ರಾಟರ್ನಿಟಿ ಅಂತ ಹೇಳಿದರೆ ಇದು ಬ್ರದರ್ಹುಡ್ ಐಡಿಯಾ ಹೇಳುತ್ತೆ, ಸ್ಪ್ರೆಡ್ ಮಾಡುತ್ತೆ. ಸೊ ಬ್ರದರ್ಹುಡ್ ಅಂತ ಹೇಳಿದರೆ ಭಾತೃತ್ವ ಅಂತ. ಸೊ ಇಲ್ಲಿ ಯಾವ ಥರ ನಾವು ಎಲ್ಲ ನಮ್ಮವರೇ,
ನಮ್ಮ ಅಣ್ಣ ತಮ್ಮ ಅಂತ ಅಂದ್ಕೊಂಡ್ರೆ ಇಡೀ ನೇಷನಲ್ಲೇ ಸಿಟಿಸನ್ಸ್ ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿರ್ಬೋದು, ಬಾಂಡಿಂಗ್ ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ಕಂಟ್ರಿನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ಬೋದು, ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತಾ ಹೋಗ್ಬೋದು ಅಂತ ಹೇಳಿ ಇದನ್ನ ವರ್ಡ್ ಆ್ಯಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಇದು ಫ್ರ್ಯಾಟರ್ನಿಟಿ ಅಂತ ಹೇಳಿದ್ರೆ ಮೀನಿಂಗ್. ಪ್ರಿಯಾಂಬಲ್ ಅಂತ ಓದುವಾಗ ನಾವು ಜಾಸ್ತಿ ಕ್ವೆಶನ್ ಅರೈಸ್ ಆಗೋದು, ಈಸ್ ಪ್ರಿಯಾಂಬಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಸೊ ಇದು ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಾ ಇಲ್ವಾ? ಸೊ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಅಮೆಂಡ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ? ಓಕೆ, ಅಥವಾ ಇದನ್ನ ಕ್ವೆಶನ್ ನಾವು ನೋಡ್ತಾ ಇದ್ದೀವಿ, ಕ್ವೆಶನ್ ಪೇಪರ್ಸಲ್ಲೂ ಬಂದಿದೆ. ಸೊ ಇದರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಬಟ್ ಇದಕ್ಕೆ ಆನ್ಸರ ನೀವು ಕಮೆಂಟ್ ಮಾಡಿ. ಸೊ ಒಂದು 42nd ಅಮೆಂಡ್ಮೆಂಟ್ ಅಂತ ಆಗಿದೆ. ಆ ಅಮೆಂಡ್ಮೆಂಟಲ್ಲಿ ಸೋಷಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅಂತ ಇದೆ ನೋಡಿ. ಈ 3 ವರ್ಡ್ಸ್ನ ಆ್ಯಕ್ಚುಲಿ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಮೆಂಡ್ ಮಾಡಬೇಕಾಗುತ್ತೆ, ಅಮೆಂಡ್ ಮಾಡಬೇಕಾಗುತ್ತೆ. ಸೊ ರೀಸೆಂಟಾಗಿ ಆ್ಯಡ್ ಮಾಡಿರೋ ವರ್ಡ್ಸ್ ಅಂತ ಕೇಳಿದ್ರು ಈ ಮೂರೇನೆ, 42nd ಅಮೆಂಡ್ಮೆಂಟಲ್ಲಿ ಮಾಡಿರೋ ವರ್ಡ್ಸ್ ಅಂತ ಕೇಳಿದ್ರು ಈ 3 ವರ್ಡ್ಸೇನೆ. ಓಕೆ, ಸೊ ಅದಾದಮೇಲೆ ಯಾವುದೇ ಚೇಂಜಸ್ ಮಾಡಿಲ್ಲ. ಸೊ ರೀಸೆಂಟ್ ಅಂತ ಕೇಳಿದಾಗನೂ ಇದನ್ನೇ ಹೇಳಬೇಕಾಗುತ್ತೆ. ಸೊ ಆ 2 ಕ್ವೆಶನ್ಗೆ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ, ಯಾವುದೇ ನಿಮಗೆ ನೆಕ್ಸ್ಟ್ ಕ್ಲಾಸಸ್ ಬೇಕು ಅಂತ ಹೇಳಿದ್ರು ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ನೋಟ್ಸ್ ಬೇಕಾ, ಯಾವ ಥರ ನೋಟ್ಸ್ ಬೇಕು ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಪ್ರೊವೈಡ್ ಮಾಡ್ಬೋದು. ಸೊ ಏನೇ ಇದ್ರೂ ನೀವು ಕಮೆಂಟ್ಸಲ್ಲಿ ಆ್ಯಡ್ ಮಾಡ್ಬೋದು. ಸೊ ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ, ಪಾಲಿಟಿ ಕಂಪ್ಲೀಟ್ ವೀಡಿಯೋಸ್ ಮಾಡಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಥ್ಯಾಂಕ್ ಯು.